ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ಪಿಂಕಿ, ಅವರು ನಮ್ಮ ಚಿಕ್ಕಮ್ಮ. ಹಾಯ್ ಪಿಂಕಿ. ನಮಸ್ತೆ ಚಿಕ್ಕಮ್ಮ. ನಮಸ್ತೆ. ಇವಳು ಶ್ರೀವಲ್ಲಿ ಅಂತ. ಇವಳು ಸುಬ್ಬು ಮನೆಯಲ್ಲಿ. ಸುಬ್ಬು ಯಾಕೆ ಈ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋಳು ಅಂತ ಹೇಳಿ ಸುಮ್ಮನೆ ನಮ್ಮನೆ ವಿಷಯ ಯಾಕೆ? ಆಯ್ತಾಯ್ತು. ಇವಳು ಇನ್ಮುಂದೆ ಪಿಂಕಿಗೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ. ಇವತ್ತಿಂದಾನೇ ಜಾಯ್ನ್ ಆಗಿರೋದು. ಡಾನ್ಸಾ? ಅಕ್ಕ, ನನ್ಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ಗೊತ್ತಾ? ನನಗೂ ತುಂಬಾನೇ ಇಷ್ಟ. ಇಬ್ರು ಕುಣಿದಾಡೋಣ ಆಯ್ತಾ? ಡ್ಯಾನ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ. ಸೂಪರ್ ಅಕ್ಕ. ಅದ್ ಸರಿ ಶ್ರಾವಣಿ, ಇದ್ದಕ್ಕಿದ್ದಾಗೆ ಡಾನ್ಸ್ ಟೀಚರ್ನ ಕರ್ಸಿದ್ಯಾರು? ಸುಮ್ಮನೆ. ಆದ್ರೆ ಕೆಲಸ ಕೊಟ್ಟಿದ್ದು ವಿಜಯ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಾನ್ ಪಿಂಕಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಅಕ್ಕ ಯಾಕೆ ಫೋನ್ ಮಾಡ್ತೀಯಾಳೆ? ಏನಾದರೂ ತಗೊಂಬ ಅಂತ ಹೇಳಕ್ಕಿರ್ಬೇಕು. ಹೊರಡುವಾಗ ಮಾಡಿದ್ರೆ ಆಯ್ತು. ಅಕ್ಕ, ಹಾಗಾದ್ರೆ ನೀವು ದಿನ ಬರ್ತೀರಾ? ಡೈಲಿ ಬರೋದೇನು, ಬೇಕಾದ್ರೆ ಇಲ್ಲೇ ಇದ್ಬಿಡ್ತೀನಿ. ನಿನಗ್ ಪಾಠ ಹೇಳ್ಕೊಡ್ತೀನಿ, ನೀನ್ ಏನೇನ್ ಕೇಳ್ತೀಯೋ ಅದನ್ನ ಎಲ್ಲಾನು ಹೇಳ್ಕೊಡ್ತೀನಿ. ಒಟ್ನಲ್ಲಿ ನಾನ್ ನಿನ್ ಜೊತೆನೇ ಇದ್ಬಿಡ್ತೀನಿ. ಅಮ್ಮ, ನಂಗೆ ಈ ಟೀಚರ್ ತುಂಬಾ ಇಷ್ಟ ಆಗೋದ್ರು. ಎಂತ ಮಾತು ಹೇಳ್ದೆ ಪಿಂಕಿ. ಈ ಮಾತುಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇದ್ಯಾಕೆ ಇಷ್ಟೊಂದು ಸರಿ ಫೋನ್ ಮಾಡ್ತೀಯಾಳೆ? ಮೇಡಮ್, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ತುಂಬ ಸರಿ ಕಾಲ್ ಮಾಡ್ತೀಯಾರೆ, ಅದೇನು ಅಂತ ನೋಡ್ಕೊಂಬರ್ತೀನಿ. ಸರಿ ಸುಬ್ಬು, ನಾಳೆಯಿಂದ ನೀವಿಬ್ರು ಒಟ್ಟಿಗೆ ಬಂದ್ಬಿಡಿ. ಸುಬ್ಬು, ನೀನ್ ಮನೆಗೆ ಹೋಗ್ತಿದ್ಯಾ? ನಾನು ನಿನ್ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು. ಶಿವಲಿ, ನಾನು ಮನೆಗೆ ಹೋಗ್ತಿಲ್ಲ, ನನಗೇನೋ ಬೇರೆ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋಗೋದು ರಾತ್ರಿ ಆಗುತ್ತೆ. ತಾವು ಹೆಂಗೆ ಬಂದಿದ್ರು ಹಂಗೆ ಹೋಗ್ಬಿಡಿ ವಾಪಸ್. ಏಯ್ ಸುಬ್ಬು, ಸುಳ್ಳು ಯಾಕೆ ಹೇಳ್ತಿದ್ಯಾ? ಈಗ ತಾನೇ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಜೊತೆಲಿ ಕರ್ಕೊಂಡು ಹೋಗು ಪಾಪ. ಬೆನ್ಬಿತ್ ಬೇತಾಳದ ಕಥೆ ಆಯಿತು. ಏನಂದೆ? ಏನಿಲ್ಲ ಶ್ರೀವಲ್ಲಿ, ಇನ್ನ ಜೊತೆಲಿ ಕರ್ಕೊಂಡು ಹೋಗ್ತಾನಂತೆ. ಹೌದಾ? ಸರಿ, ಹಾಗಿದ್ರೆ ಬಾಯ್ ಶ್ರಾವಣಿ. ಬಾಯ್ ಪಿಂಕಿ. ಬಾಯ್ ಚಿಕ್ಕಮ್ಮ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.